ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರು, ಏನಂತ ಅಂದರೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರಸ್ತುತದಲ್ಲಿ 5ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವ ದಿನಾಂಕದಂದು ಕರೆಯಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಭಾವ್ಯ ದಿನಾಂಕವನ್ನು ತಿಳಿದುಕೊಂಡು ಬರೋಣ. ಹಾಗೆ ಅದರ ಒಂದು ಸಿಲೆಬಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಜನವರಿ ಮಂತಲ್ಲಿ ಅಪ್ಲಿಕೇಶನನ್ನು ಅರ್ಜಿ ಹಾಕಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತಾರೆ. ಸೊ ನೀವು ಹತ್ತಿರದಲ್ಲಿರುವಂತಹ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಹತ್ತಿರದಲ್ಲಿರುವಂತಹ ಮೊರಾರ್ಜಿ ಶಾಲೆಗೆ ಹೋಗಿ ಏನು ಮಾಡಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು. ನಿಮಗೆ ಯಾವುದು ನಿಯರ್ ಬೈ ಸ್ಕೂಲ್ ಆಗಿರುತ್ತೋ ಆ ಸ್ಕೂಲಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಓಕೆನಾ, ಇದು ಯಾವುದೇ ಒಂದು ಆನ್ಲೈನ್ ಅಥವಾ ಸೈಬರ್ನಲ್ಲಿ ಹಾಕಲಿಕ್ಕೆ ಬರೋದಿಲ್ಲ. ಓಕೆನಾ, ಸೊ ನೀವು ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗ್ತದೆ. ಓಕೆನಾ, ಈ ಜನವರಿ ಮಂತಲ್ಲಿ ಬಿಡುವಂಥದ್ದು. ಹಾಗಿದ್ದರೆ ಇದರ ಒಂದು ಸಿಲೆಬಸ್ಸನ್ನು ತಿಳಿದುಕೊಂಡು ಬರೋಣ. ಇದು ಅರ್ಜಿಯನ್ನು ಹಾಕುವಾಗಲೇ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಅದರ ಒಂದು ಸಿಲೆಬಸ್ಸನ್ನು ಬಿಟ್ಟಿರ್ತಾರೆ. ಓಕೆನಾ, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಫೆಬ್ರವರಿಯಲ್ಲಿ ಎಕ್ಸಾಮ್ ಆಗುವಂಥದ್ದು. ಓಕೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಮಾಹಿತಿ ಪುಸ್ತಕದಲ್ಲಿ ಡೀಟೇಲ್ ಆಗಿ ಕೊಡ್ತಾರೆ. ಇದು ಕಳೆದ ಬಾರಿ ಈ ವರ್ಷ ನಡೀತಲ್ಲ ಎಕ್ಸಾಮ್, ಅದರ ಒಂದು ಮಾಹಿತಿ ಪುಸ್ತಕ ಆಗಿರುತ್ತೆ. ಕ್ರೈಸ್ ಡಿಪಾರ್ಟ್ಮೆಂಟಿಂದ ಬಿಟ್ಟಿರ್ತಾರೆ. ಓಕೆನಾ, ಇದು KA ಅವರು ಕಂಡಕ್ಟ್ ಮಾಡ್ತಾರೆ ಎಕ್ಸಾಮಿನೇಷನ್ನ. ಸೊ ಇದರಲ್ಲಿ ಮಾಹಿತಿ ಅಂದರೆ ಮೊದಲನೇ ಲಿಸ್ಟ್ ಯಾವಾಗ ಬಿಡ್ಬೋದು, 2ನೇ ಲಿಸ್ಟ್ ಯಾವಾಗ ಬಿಡ್ಬೋದು, 3ನೇ ಲಿಸ್ಟ್ ಯಾವಾಗ ಬಿಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಇಲ್ಲಿ ನೋಡ್ಬೋದು, ಜನವರಿ 2ನೇ ವಾರ ಅರ್ಜಿಯನ್ನು ಹಾಕಲಿಕ್ಕೆ ಏನು ಮಾಡಿದ್ದಾರೆ ವೆಬ್ಸೈಟಿನಲ್ಲಿ ಕರೆದಿರುವಂಥದ್ದು. ಓಕೆನಾ, ಸೊ ಇಲ್ಲಿ ಎಕ್ಸಾಮ್ ಯಾವಾಗ ನಡೆಸಿದ್ರಪ್ಪ ಈ ಬಾರಿ ಅಂತ ಅಂದರೆ 15 ಫೆಬ್ರವರಿ 2025ರಂದು ಎಕ್ಸಾಮನ್ನು ವಿದ್ಯಾರ್ಥಿಗಳಿಗೆ ಕಂಡಕ್ಟ್ ಮಾಡಿದರು KA ಅವರು. ಓಕೆ, ಆಮೇಲೆ ಮೀಸಲಾತಿಯನ್ನು ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾರೆ. ಸೀಟು ಹಂಚಿಕೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೀವು ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆ ಎಲ್ಲವನ್ನು ಓದ್ಕೊಂಡಿರಬೇಕಾಗ್ತದೆ. ಪೇರೆಂಟ್ಸ್ಗಳು ಅರ್ಜಿಯನ್ನು ಸಲ್ಲಿಸುವಾಗ ಕರೆಕ್ಟಾಗಿ ಹಾಕ್ಸ್ಬೇಕಾಗುತ್ತೆ ಅರ್ಜಿಯನ್ನು. ಓಕೆನಾ, ನೋಡಿ, ಅರ್ಜಿಯನ್ನು ಹಾಕಲಿಕ್ಕೆ ಇವೆಲ್ಲ ಬೇಕು. ವಿದ್ಯಾರ್ಥಿಗಳು ಇತ್ತೀಚಿನ ಭಾವಚಿತ್ರ, ಸ್ಯಾಟ್ ಸಂಖ್ಯೆ, ಮೀಸಲಾತಿ ಪ್ರಯೋಜನಗಳನ್ನು ಕೋರಿರುವ ಪಕ್ಷದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದ ಅಂದರೆ ಸರ್ಟಿಫಿಕೇಟ್ ಏನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದುಕೊಂಡಿರ್ತೀರ ಅದರ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗ್ತದೆ. ಸೊ ಇದು ಎಕ್ಸಾಮು ಎಷ್ಟು ಸಮಯ ಇರುತ್ತೆ ಅಂತ ಅಂದರೆ ನಿಮಗೆ 2 ಅವರು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತಾರೆ. ಒಟ್ಟು 100 ಅಂಕಗಳು. ಈ ನೆಗೆಟಿವ್ ಇರೋದಿಲ್ಲ. ನೋಡಿ, ಇಲ್ಲಿ ಸಿಲೆಬಸ್ ಏನಿದೆ ಅಂತಂದರೆ 6ನೇ ತರಗತಿಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪರೀಕ್ಷೆಯನ್ನು ಬರೆಯಬೇಕು. ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 100 ಅಂಕದ ಬಹು ಆಯ್ಕೆ ಮಾದರಿಯಲ್ಲಿರ್ತದೆ. ಬಹು ಆಯ್ಕೆ ಅಂತ ಅಂದರೆ ಮಲ್ಟಿಪಲ್ ಚಾಯ್ಸ್ಡ್ ಬೇಸ್ಡ್ ಇರುತ್ತೆ. MCQ ಅಂತೇಳಿ ಕರಿತೀವಲ್ಲ, ಅದರ ಒಂದು ಬೇಸ್ಡ್ ಆನ್ ಎಕ್ಸಾಮ್ ಇರುತ್ತೆ. ಓಕೆನಾ, ಇಲ್ಲಿ ಕನ್ನಡ 20 ಪ್ರಶ್ನೆ ಇರ್ತವೆ, 20 ಅಂಕ. ಮತ್ತು ಇಂಗ್ಲೀಷು 20 ಪ್ರಶ್ನೆ ಇರ್ತವೆ, 20 ಅಂಕ. ಗಣಿತ 20 ಪ್ರಶ್ನೆ ಇರ್ತವೆ, 20 ಅಂಕ. ಸಮಾಜ ವಿಜ್ಞಾನ 20 ಪ್ರಶ್ನೆ ಇರ್ತವೆ, 20 ಅಂಕ. ಅಲ್ಲಿಗೆ 80 ಮಾರ್ಕ್ಸ್ ಆಯಿತು. ಸಾಮಾನ್ಯ ವಿಜ್ಞಾನ ಅಂತ ಹೇಳಿ ಕರಿತೀವಿ, EVS ಎನ್ವೈರ್ಮೆಂಟಲ್ ಸೈನ್ಸು. ಕನ್ಫ್ಯೂಸನ್ ಆಗಬೇಡಿ ವಿದ್ಯಾರ್ಥಿಗಳೇ, ಯಾಕಂತಂದರೆ ನಿಮಗೆ ಸಾಮಾನ್ಯ ವಿಜ್ಞಾನ ಅಂತ ಇರೋದಿಲ್ಲ, EVS ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ನಿಮಗೆ ಇದುವರೆಗೂ 4th ಆಗಿರ್ಬೋದು, 5th ಆಗಿರ್ಬೋದು ಇರುತ್ತೆ. ಸೊ ಅದರಿಂದನೇ ಕ್ವಶನನ್ನು ಕೇಳುವಂಥದ್ದು. ಅದನ್ನು ಜನರಲ್ ಸೈನ್ಸ್ ಅಂತ ಹೇಳಿ ಕರಿತೀವಿ. ಒಟ್ಟು 100 ಪ್ರಶ್ನೆ 100 ಅಂಕಕ್ಕೆ ಇರ್ತದೆ. ನಿಮಗೆ 100 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯಾವಕಾಶ ಎಷ್ಟಿರ್ತದೆ ಅಂದರೆ 120 ನಿಮಿಷ ಸಮಯಾವಕಾಶ ಇರ್ತದೆ ಅಂತ ಹೇಳಿದ್ದಾರೆ. ಅಂದರೆ 2 ಅವರ್ ಇರುತ್ತೆ ಎಕ್ಸಾಮ್. ಓಕೆನಾ, ಇಲ್ಲಿ 90% ಪ್ರಶ್ನೆಗಳು 4 ಮತ್ತು 5ನೇ ತರಗತಿಯ ಪಠ್ಯ ಆಧಾರಿತವಾಗಿರುತ್ತದೆ. ನೀವು 4ನೇ ಒಂದು ತರಗತಿಯ ಬುಕ್ಸನ್ನು ತೆಗೆದುಕೊಂಡು
5ನೇ ತರಗತಿಯ ಬುಕ್ಸನ್ನು ತೆಗೆದುಕೊಂಡು ಓದ್ಕೊಂಡ್ರೆ ಸಾಕಾಗಿರುತ್ತೆ. ಯಾಕಂದರೆ 90% ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಪ್ರಶ್ನೆಗಳು ಎಲ್ಲಿಂದ ಇರ್ತಾವೆ ಅಂದರೆ 4 ಮತ್ತು 5ನೇ ತರಗತಿ ಪಠ್ಯಾಧಾರಿತವಾಗಿರುತ್ತದೆ ಅಂತೇಳಿ ತಿಳಿಸಿರುವಂಥದ್ದು. ಓಕೆನಾ. ಇನ್ನು ನಿಮಗೆ ಅದರಿಂದ ಆಚೆ ಈಗ ಕರೆಂಟ್ ಅಫೇರ್ಸ್, ಸಾಮಾನ್ಯ ಜ್ಞಾನ, ಜನರಲ್ ಅವೇರ್ನೆಸ್ ಬಗ್ಗೆ ನಿಮಗೆ ಕ್ವಶನ್ ಕೇಳ್ಬೋದು. ಇನ್ನು 10% ಬಿಟ್ಟರೆ 90% ಎಲ್ಲಿರ್ತಾವೆ ಅಂತ ಹೇಳಿದ್ದಾರೆ. 4 ಮತ್ತು 5ನೇ ತರಗತಿಯ ಪಠ್ಯಾಧಾರಿತವಾಗಿರುತ್ತೆ ಅಂತೇಳಿ ಹೇಳಿದ್ದಾರೆ. ಈ ರೀತಿಯಾಗಿ ಸಿಲೆಬಸ್ ಇರ್ತದೆ. ಕನ್ನಡ 20, ಇಂಗ್ಲೀಷ್ 20, ಗಣಿತ 20, ಆಮೇಲೆ ಜನರಲ್ ಸೈನ್ಸ್ 20 ಇರ್ತದೆ. ಸೊ ಸಮಾಜ ವಿಜ್ಞಾನ 20 ಇರ್ತದೆ. ಅದೇ ಎನ್ವೈರ್ಮೆಂಟಲ್ ಸೈನ್ಸಲ್ಲೇ ಬರುವಂಥದ್ದು. ನಿಮಗೆ ಇಲ್ಲಿ ನೋಡಿ, ಸರಿಯಾದ ನೀವು ಏನು ಮಾಡಬೇಕು, ಎಕ್ಸಾಮಿನೇಷನಿಗೆ ಇಲ್ಲಿ ಸರಿಯಾದ ಮೆಥಡ್ ಯಾವ ರೀತಿಯಾಗಿ ನೀವು ಹಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಯಾಕೆಂತಂದರೆ ಸರಿಯಾದ ಕ್ರಮವನ್ನು ಅನುಸರಿಸದೇ ಇದ್ದರೆ ಅದು OMR ಪ್ರತಿ ಕಂಪ್ಯೂಟರ್ ಇದು ಮಾಡೋದ್ರಿಂದ ಸೊ ಸ್ಕ್ಯಾನ್ ತೆಗೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಫುಲ್ ರೌಂಡ್ ಹಾಕಬೇಕಾಗ್ತದೆ. ಈ ರೀತಿಯಾಗಿ ಜನವರಿ ಮಂತಲ್ಲಿ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನನ್ನು ಕರೀತಾರೆ. ಓಕೆನಾ. ಸಂಬಂಧಪಟ್ಟ ಹತ್ತಿರದಲ್ಲಿರುವಂತಹ ಸ್ಕೂಲ್ಗೆ ಹೋಗಿ ಪೇರೆಂಟ್ಸ್ ಆದರೂ ಆಗಿರ್ಬೋದು, ಆ ಸ್ಕೂಲಿನ ಹೆಡ್ ಮಾಸ್ಟರ್ ಆದರೂ ಕೂಡ ನಿಮ್ಮ ಅರ್ಜಿಯನ್ನು ಹಾಕಿ ಬರ್ತಾರೆ. ಓಕೆನಾ. ನೀವು ಈ ಸಿದ್ಧತೆಯನ್ನು ಈಗಿಂದನೇ ಸ್ಟಾರ್ಟ್ ಮಾಡಿದರೂ ಕೂಡ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಅರ್ಹತೆಯನ್ನು ತೆಗೆದುಕೊಳ್ಬೇಕಂದ್ರೆ ತುಂಬಾ ಕಾಂಪಿಟೇಷನ್ ಇದೆ. ಸರಿ 4 ಟೆಸ್ಟ್ ಬಿಟ್ಟಲ್ವಾ, ಆ ರೀತಿಯಾಗಿ ತುಂಬಾ ನಾವು ಫಸ್ಟ್ ಲಿಸ್ಟಲ್ಲೇ ಆಯ್ಕೆ ಆಗಬೇಕು ಅಂತ ನಮಗೆ ಬೇಕಾಗಿರೋ ಸ್ಕೂಲೇ ಬೇಕಂದರೆ ಫಸ್ಟ್ ಲಿಸ್ಟಲ್ಲೇ ನಾವು ಆಯ್ಕೆ ಆಗಬೇಕಂದ್ರೆ ಅತ್ಯುತ್ತಮವಾದಂತಹ ಮಾರ್ಕ್ಸನ್ನು ತೆಗೆದುಕೊಳ್ಬೇಕಾಗ್ತದೆ. ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.